ಮಹಾಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ, ಅಸೀಮ ಧ್ವಂಸ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯ ವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲೇಕೆ? ಮತ್ತೊಮ್ಮೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಾರದು. ರುಕ್ಮಿಣಿ, ಸ್ವಾಮಿ, ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರಿಯತೆ. ಪುರಾತನದ ಹಳಿವೆ, ನೂತನದ ಆವಿಷ್ಕಾರ. ಯುದ್ಧವು ಇಂದು ಅವಶ್ಯಕ. ಆದರೆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸಿದೆ. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯದ ಬೀಜವನ್ನು ನೆಡುವೆನು. ರುಕ್ಮಿಣಿ, ಆ ಪುಣ್ಯದ ಬೀಜವು ಅಂಕುರಿಸಿ ದರ್ಶನ, ಧರ್ಮ, ವಿಜ್ಞಾನ, ರಾಜನೀತಿ ಮುಂತಾದ ಅಗಣ್ಯ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು ಪ್ರಯತ್ನ. ಪ್ರಾಣೇಶ್ವರ, ಈ ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ ಇದ್ದಂತೆ
ತಕ್ಷಣವೇ ಹಸ್ತಿನಾವತಿಗೆ ಹೊರಡುವೆನು. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಸಹ ವಿಫಲವಾಗುವುದು ಪ್ರೇಯಸಿ. ನನ್ನ ಈ ಕೊನೆಯ ಪ್ರಯತ್ನವು ವಿಫಲವಾಗುವುದು. ಪ್ರಾಣೇಶ್ವರಿ, ಮತ್ತೊಮ್ಮೆ ಪ್ರಯತ್ನಿಸಿ ನೋಡಿ, ಸಫಲವೇ ಆಗುವುದು. ಶಕುನಿ, ಏಕೆ ಸ್ಮಶಾನದಲ್ಲಿ ಮೌನವಾಗಿ ನಿಂತಿರುವೆ? ನಿನ್ನ ಸಹೋದರು ಕೊಟ್ಟ ವಚನವನ್ನು ನೀನು ಮರೆತೆಯಾ? ಅಥವಾ ಕೌರವೇಶ್ವರನ ಭುಜಬಲದ ಪರಾಕ್ರಮದ ಮುಂದೆ ಕೈ ಕಟ್ಟಿ ಕುಳಿತಿರುವೆಯಾ? ಅತ್ತ ನೋಡು ಶಕುನಿ, ನಿನ್ನ ಸಹೋದರ ಆಕ್ರಂದನವು ನಿನಗೆ ಕೇಳಿಸುತ್ತಿಲ್ಲವೇ? ಏಕೆ ನಿನ್ನಲ್ಲಿ ಛಲವಿಲ್ಲವೇ ಅಥವಾ ಬಲವಿಲ್ಲವೇ? ಗಾಂಧಾರ ರತ್ನ ಸಿಂಹಾಸನವನ್ನು ಆಳಬೇಕಾದ ನೀನು ಎಂದು ಕೌರವೇಶ್ವರನ ಮುಂದೆ ಇಡಿತುತ್ತಿಗಾಗಿ ದೇಹಿ 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 ಎಂದು ಬೇಡುತ್ತಿರುವೆಯ? ನಿನ್ನ ಸೇಡಿನ ಕಿಚ್ಚಿನ ಜ್ವಾಲೆಯ ಹಾರಿ ಹೋಯಿತೆ ಶಕುನಿ. ಆ ಜ್ವಾಲೆಯ ಸೇಡಿನಿಂದ ಕುರುಕುಲ ವಂಶವನ್ನೇ ನಾಶಗೈತೇನೆಂದು ನೀಗೈದ ಶಪಥವೇನಾಯಿತು? ಆ ಶಪಥವನ್ನು ನೀನು ಮರೆತೆಯಾದರೆ ನಿಜವಾಗಿಯೂ ನೀನೊಬ್ಬ ದ್ರೋಹಿ ದ್ರೋಹಿ ದ್ರೋಹಿ. ಏನಿ ಸೌಬಲ ರಾಜ ಶಕುನಿಯ ಆ ಶೋಷಣೆಯನ್ನು ಅವನು ಮಾಡುತ್ತಿರುವ ಅಗಮ ಮರಳುಗಳೇ ಏನಿ ಕುಕ್ಷಿ ಬಗೆವ ಪೂವಕ ಕಂಠದ ಕರ್ಕಸಕ್ಕೆ ಏನಿ ಪ್ರಣಯೋಗ್ಯ ಜೋಲೆಯನ್ನು ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರತ ತಾಂಡವ ಅಖಂಡ ಭರತ ಖಂಡಕ್ಕೆ ಪೂವಕ ಕುಕ್ಷೀಕತೆಯ ಪ್ರವೀಣ. ಮಾತ್ಸರ್ಯದ ಮಹಾನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪವೇ ನಿಲ್ಲಿಸಿ ಹರಿರೇಖೆಗಳ ಒಂದು ನನ್ನ ಗಾಂಧಾರ ದೇಶದಲ್ಲಿ ನಾನೂ ಕೂಡ ನಿನ್ನ ಹಾಗೆ 99 ಮಂದಿ ರಾಜರನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ನಾನು ಸಹ ನಿನ್ನ ಹಾಗೆ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬಹುದಾಗಿತ್ತು. ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನಿನ್ನ ಕುಟಲ ಕುತಂತ್ರವೆಂಬ ಬಿರುಗಾಳಿಯ ಹೊಡೆತಕ್ಕೆ ಸಿಕ್ಕಿ ಆ ನನ್ನ ಶತಶಿಖರಗಳು ಶತಚಿತ್ರಗಳಾಗಿ ಹೋಗಿರುವು. ದುರ್ಯೋಧನ, ಅಂದು ನನ್ನ 99 ಮಂದಿ ಸಹೋದರರನ್ನು ಬಂಧನದಲ್ಲಿಟ್ಟು ದಿನಕ್ಕೊಂದು ಇಡೀ ಅನ್ನ, ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ. ಸಹೋದರರು, ಆ ನನ್ನ ಸಹೋದರರು ಅವೆಲ್ಲವನ್ನು ನನಗೊಪ್ಪಿಸಿ ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಹತರಾದರು. ಆದರೂ ಬಾಧಕವಿಲ್ಲ. ದುರ್ಯೋಧನ ಆದರೂ ಚಿಂತೆ ಇಲ್ಲ. ಹೊಳಬೇಡಿ ನನ್ನ ಸೌಭಾಗ್ಯ ಸಹೋದರರೇ, ಹೊಳಬೇಡಿ ನನ್ನ ಸೌಭಾಗ್ಯ ಸಹೋದರರೇ, ಹೊಳಬೇಡಿ.
ಕೌರವೇಶ್ವರ ಕೌರವೇಶ್ವರ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕ ಎನಿಸುವುದು. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ನಿನ್ನವರಿಗಾಗಿ ಒಂದು ನಿಟ್ಟುಸಿರು ಬಿಡುವರಿಲ್ಲದಂತೆ ಮಾಡಿ ನರಕದ ಮಾರ್ಗವನ್ನೇ ಇಳಿಸಿದನು. ಯಾರಿಗೆ ನರಕದ ಮಾರ್ಗ? ನಿನಗೆ ನಿನಗೆ ಶತ್ರುಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನ. ಮಾವ ಹೇಳು, ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ? ಚಿಂತೆ ಏಕೆ ಕುರುರಾಜ? ಜಯದ್ರುತ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಸಮಾಚಾರವನ್ನು ತಂದನಲ್ಲವೇ ಮಾವ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ವೀರನು ತನ್ನೆರಡು ತೋಳುಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ ಸಹಿತ ಕಲಹ ಇದು ಉಚಿತವೇ ಶಕುನಿ? ಆ ದಿನ ನಾನು ದ್ವಾರಕೆಗೆ ಹೋದಾಗ ಯುದ್ಧವು ಅಧರ್ಮ ಎಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಾನು ಅವನ ಮಾತುಗಳನ್ನ ಅಭಿಮಾನದಿಂದಲೇ ತಿರಸ್ಕಾರ ಮಾಡಿದೆ. ಅವನ ಮಹತ್ವ ಪರಿಗ್ರಹವಲ್ಲ ಬಿಡು ಸುಯೋಧನ. ದುರಾತ್ಮರಾದ ಹೋಗಿದಳು ದುರಾತ್ಮರಾದ ಹೋಗಿದಳು ಪುಂಡರನ್ನು ಕೊಲವಗೊಳಿಸಿ ಬರುವ ಆಸ್ತಿರಾವತಿಯ ಕೃಷ್ಣನ ಬಂದಿರುವನಂತೆ. ನಾಳ ಪ್ರಥಮ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತೆ ಶಾಂತಿ ಸಂಧಾನವ ಕೃಷ್ಣನು ಹಸ್ತಿನಾವತಿಗೆ ಹೋಗುತ್ತಮ್ಮ, ಅತಿ ಸತ್ಕಾರಕ್ಕೆ ಸಿದ್ಧರಾಗು. ದುರ್ಪಿತಾದ ಗೋಪಾಲನು ನಮ್ಮ ಸತ್ಕಾರವನ್ನು ಜಯಿಸುವಂತೆ ಕಾಣುವುದಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ದರಿದ್ರವಾದ ಇದರ ಮನೆಯನ್ನು ಸರಿಸುವನು. ಅವ ಹೇಳನವಲ್ಲ ಪ್ರಿಯ ನನ್ನ ಸಹೋದರ. ಯದುಪತಿಯು ಭಕ್ತನ ಪರಾಧೀನನು. ವಿದುರನಂತಹ ಭಕ್ತನು ಆತನಿಗೆ ಮತ್ತಾರಿರುವರು. ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಹೋಗು ತಮ್ಮ, ಅದಿ ಸತ್ಕಾರಕ್ಕೆ ಸಿದ್ಧನಾಗು. ಸಹೋದರ ಒಳಗ ಸಹೋದರ ಆದಿಮ
ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಹ ಎನಿಸಿದೆ. ನೋಡಿದೆ ಮಾವ, ಆ? ನನ್ನ ತಮ್ಮನ ಕ್ರೋಧಾಗ್ನಿ ಜ್ವಾಲೆಯನ್ನ ಮದಗಜಗಳೆಷ್ಟೇ ಇದ್ದರೂ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲವೇ? ದುರ್ಯೋಧನ, ಮದಗಜವೇ, ಸಿಂಹನು ಸಿಂಹವೇ. ಮಾವ, ಈಗ ಏನು ಮಾಡುವುದು ಮಾವ? ಆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿ ಬಂದವನಲ್ಲ ಕೌರವೇಶ್ವರ. ಆಗಿದ್ದರೆ ಈ ಕೌರವೇಶ್ವರ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸೀಪುತ್ರನ ಮುರುಕು ಚೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿ ಸಹಿಸಲಾಗದಂತ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋಧನ? ಹೇಗೆ ಸಹಿಸುವೆ? ಆ ಕೃಷ್ಣನ ಮೇಲೆ ನಿನಗಿಷ್ಟೊಂದು ದ್ವೇಷ ಬೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಹತ್ ಪರಿಗ್ರಹವಲ್ಲ ಬಿಡು ಸುಯೋಧನ. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವತರಿಸಿರುವನು. ಅವನ ಭಕ್ತಿ ವೈರಾಗ್ಯಗಳಿಗೆ ಭಗವಂತನ ಅವತಾರವೆಂದು ಯಾರು ಬೋಧಿಸುವರೋ ಅವರನ್ನೇ ಧ್ವಂಸ ಮಾಡಿದನು. ನಿಧಾನಿಸು. ಜರಾಸಂಧ, ಶಿಶುಪಾಲ ನಿನಗೆಂತಹ ಮಿತ್ರರಾಗಿದ್ದರು. ಹೌದು ಮಾವ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಅರುಳು ಮರುಳು ಮುದುಕನಾದ ಉಗ್ರಸೇನನಿಗೆ ಹೆಸರಿಗೆ ಸಿಂಹಾಸನದ ಮೇಲೆ ಕುಳ್ಳಿರಿಸಿರುವ ಎಂಥವನಿಗೆ ಮನ್ನಣೆಯೇ ಕೊಡು ರಾಜ. ಸಹೋದರರನ್ನು ಸುರಪಾನದಿಂದ ಪ್ರಮುಖರನ್ನಾಗಿ ಮಾಡಿ ಪೂರ್ವಭೂಮಿ ರಾಜಲಕ್ಷ್ಮಿಯನ್ನು ಯಾಚಕರಾಂಜನೆಯಲ್ಲಿಡುವುದು ನಿನಗೆ ಉಚಿತವೇ? ಪಾಂಡವರು ಹಾಗಾದರೆ ನನ್ನನ್ನು ದ್ವಾರಕೆಗೆ ಏಕೆ ಕಳುಹಿಸಿದೆ? ನನ್ನ ಗೋಪಾಲನ ಮನೆಯ ಬಾಗಿಲಲ್ಲಿ ಸಹಾಯ ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಸರಸವಾಡಬಹುದಿತ್ತಲ್ಲ. ಕೃಷ್ಣನಿಗಿಂತ ಅವನ ಯುಜೋನ್ಮತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯವಾಗಿತ್ತು. ಆದರೆ ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವು ಈಗ ನಿನಗೊದಗಿರುವುದು. ಗೌರವೇಶ್ವರ, ನಿನಗೊದಗಿರುವುದು. ಕೃಷ್ಣನು ಸೈನ್ಯ ಸಮೇತವಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಕೃಷ್ಣ ನೀನು ನನಗೆ ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು. ಆದರೆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನು. ಆ ಕೃಷ್ಣನು ನೀನು ಹೇಳುವಂತ ವಂಚಕನೇ ಇರಬಹುದು. ವಂಚಕನೇನು? ಕಪಟಿ, ಮಾಯಾವಿ. ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನ ಹಿಂಸಿಸಬೇಕಾಗುವುದಲ್ಲ ಶಕ್ತಿ. ಏನು ಪಾಂಡವರು? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆ? ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಶಾಂತರಾಗು. ಪಗಡೆ ಆಟದಲ್ಲಿ ಸೋತಾಗಲೇ ಪಾಂಡವರಿಗೆ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತು. ಪುನಃ ಅವರದನ್ನು ಹೊಂದುವುದೆಂದರೇನು? ಪುನಃ ಅವರನ್ನು ಹೊಂದುವುದೆಂದರೇನು? ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ ದೇಹಿ ಎಂದು ಸರಿಯಾಗಿ ಸೋಮರಾಜ. ಎನ್ನೆದುರಿಸಬಲ್ಲವರು ಕರದಂಕಮಲ್ಲ ದುರ್ಯೋಧನನ. ಎನ್ನೆದುರಿಸಬಲ್ಲವರು
ಮಲ್ಲ ದುರ್ಯೋಧನನ ಹೋರು ಎನ್ನೆದುರಿಸ ಮಾವ ಪರಮ ಪಾಂಡವರ ಮದವ ಮುರಿಯುವೆ, ಚಂಡ ಭೀಮನ ಕರುಳನು ಬಗೆಯುವೆ. ಪರಮ ಪಾಂಡವರ ಮದವ ಮುರಿಯುವೆ, ಚಂಡ ಭೀಮನ ಕರುಳನು ಬಗೆಯುವೆ. ಕಬಡ್ಡಿ ಕೃಷ್ಣನಿಗೆ ಬುದ್ಧಿಯ ಕಲಿಸಿ, ಕಬಡ್ಡಿ ಕೃಷ್ಣನಿಗೆ ಬುದ್ಧಿಯ ಕಲಿಸಿ ಹೋರು ಎನ್ನೆದುರಿಸಬಲ್ಲವರು. ಜಲದಂಕ ಬಲ್ಲ ದುರ್ಯೋಧನ ಹೋರು ಎನ್ನೆದುರಿಸಬಲ್ಲವರು. ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನ ಮತ್ತೇನನ್ನು ಮಾಡುವುದಿಲ್ಲ ಮಾವ. ನಡೆ ಮಾವ ಹೋಗೋಣ. ಅಷ್ಟು ಮಾತ್ರವಲ್ಲ ಸುಯೋಧನ, ಪಾಂಡವರಿಗೆ ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆ ಪಾಂಡವರ ಪಕ್ಷಪಾತಿ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು ಮಾವ, ಆಗಲೇಬೇಕು, ಆಗಲೇಬೇಕು. ಆದರೆ ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ಆ ಸಲಹೆ ಮಾವ? ಈ ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವ ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಮತ್ತೇನು ಮಾಡುವುದಿಲ್ಲ ಮಾವ. ನಡೆ ಮಾವ ಹೋಗೋಣ. ಹಾಗಲಿ ಸುಯೋಧನ, ನೀನು ಸ್ವಲ್ಪ ಮುಂದಾಗು. ಹೋಗು ಹೋಗು ಹೋಗಲವೋ ಕುರುಡನ ಕುನ್ನಿ. ನಿಮ್ಮಪ್ಪನಿಗೆ ಕಣ್ಣು ಕುರುಡಾದರೆ ನಿನಗೆ ನಿನಗೆ ಬುದ್ಧಿಯೇ ಕುರುಡಲ್ಲೋ. ಶಕುನಿ, ಶಕುನಿ ಎಂಬ ಮೂರಕ್ಷರಗಳ ಅರ್ಥ ಗೊತ್ತಿದೆಯೇನೋ ಮೂಢ. ಶ ಎಂದರೆ ಶತ್ರುಪ್ರದಾಯಕನಾದ, ಹೂ ಎಂದರೆ ಕುತಂತ್ರದಿಂದ, ನೀ ಎಂದರೆ ನಿರ್ಮೂಲ ಮಾಡಲು ಅವತರಿಸಿರುವವನೇ ಈ ಶಕುನಿ. ಈ ಶಕುನಿ ಎಷ್ಟು ದಿನವ ನಿನ್ನ ಅಧಿಕಾರ ಎಷ್ಟು ದಿನವ ನಿನ್ನ ಅಧಿಕಾರದ ಅರ್ಪ. ಅಧಿಕಾರ 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 ಬಲದಿಂದ ಒಪ್ಪಿ ನಡೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು, ಪಾಪಿ ನಾನು ನೋಡು, ದ್ರೋಹಿ ನಾನು ನೋಡುವೆ. ಅಧಿಕಾರ 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 ಬಲದಿಂದ ಒಬ್ಬಿ ನಡೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು, ಪಾಪಿ ನಾನು ನೋಡು, ದ್ರೋಹಿ ನಾನು ನೋಡು, ನೀಚ ನಾನು ನೋಡುವೆ. ಅತಿ ಆಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಮಾಡು ನನ್ನ ಮನದಲ್ಲಿ. ಅತಿ ಆಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಇರುವುದೇ ನನ್ನ ಮನದಲ್ಲಿ. ಇದು ತರೆಯಾಳು ಆಸರಿದ ನಿನ್ನ ಮನದಲ್ಲಿ. ದೊರೆಯೋಳು ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಇದೆ ನನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ
ಅಧಿಕಾರ ಫಲದಿಂದ ಕೊಟ್ಟು ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಪಾಪಿ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ನೀಚ ನಾನು ನೋಡುವೆ. ಸೂರದನು ಹಿಡಿದು ನಿಲ್ಲುವ ವೀರಪಾರ್ಥನು, ಸೂರದನು ಹಿಡಿದು ನಿಲ್ಲುವ ವೀರಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಟ್ಟ ಸೂತ ಕರ್ಣನು. ಸೂರದನು ಹಿಡಿದು ನಿಲ್ಲುವ ವೀರಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಟ್ಟ ಸೂತ ಕರ್ಣನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ತನ್ನ ತಲೆಯಿಂದ ತನ್ನ ತೊಡೆ ಕೊಡುವನು. ತನ್ನ ಗದೆಯಿಂದ ತನ್ನ ತೊಡೆಯ ಪೊಟ್ಟಿಕೊಳ್ಳುವನು. ಇದು ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ, ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ. ಹೇಳು, ಆ ಬ್ರಹ್ಮನ ತಪ್ಪ. ಅಧಿಕಾರ ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ನೀಚ ನಾನು ನೋಡುವೆ. ವಿಶ್ವಂಬರ ಮೂರ್ತಿಯಾದ ನಿನಗೆ ದೀನನಾದ ನನ್ನ ಮೇಲೆ ದಯಬಾರದೆ. ದೇವ, ಸೃಷ್ಟಿ ಸ್ಥಿತಿ ಲಯ ಕಾರಣಕರ್ತನು, ಅಪ್ರಮೇಯನು, ನಿರುಪಮಾನ ಕರುಣಾಕರ ಮೂರ್ತಿಯಾದ ನಿನ್ನ ದಿವ್ಯ ಸಂದರ್ಶನಕ್ಕಾಗಿ ಕಾದಿರುವ ನಾನು ಹಗಲು ಇರುಳು ನಿನ್ನ ನಾಮಾಮೃತವನ್ನೇ ಪಾರಾಯಣ ಮಾಡುತ್ತಾ ಹಲವಾರು ವರ್ಷಗಳಿಂದಲೂ ಅನ್ನ ಆಹಾರಾದಿಗಳನ್ನು ತ್ಯಾಗ ಮಾಡಿ ಪವಿತ್ರವಾದ ಗೋಮಾತೆಯ ಕ್ಷೀರಪಾನದಿಂದಲೇ ನನ್ನ ಪ್ರಾಣಧಾರಣ ಮಾಡಿಕೊಂಡಿರುವೆ. ವಾಸುದೇವ, ಅಣುರೇಣು ತೃಣಕಾಷ್ಠಗಳಲ್ಲಿಯೂ ಪರಿಪೂರ್ಣನಾಗಿರುವ ಅಮೇಯ ಮಹಿಮನಾದ ಜಗದೊಡೆಯನಾದ ಧರ್ಮ ಸಂಸ್ಥಾಪಕನಾದ ನೀನು ಈ ದಿವಸ ಭರತಕುಲ ಚಕ್ರವರ್ತಿಯಾದ ದುರ್ಯೋಧನ ಸಾರ್ವಭೌಮನ ರಾಜಾಸ್ಥಾನ
ಹೇಗಾದರೂ ಆಗಲಿ ನಿನ್ನನ್ನೇ ನನ್ನ ಪ್ರಾಣವೆಂದು ಆತ್ಮನೆಂದು ಪರಮಾತ್ಮನೆಂದು ನಂಬಿಕೊಂಡಿರುವೆನು. ವಾಸುದೇವ, ಪರಮಾತ್ಮ, ಈ ಕ್ಷೀರವು ನಿನಗೆ ಅರ್ಪಿತವಾಗಲಿ ದೇವಾ, ಅರ್ಪಿತವಾಗಲಿ. ಪರಮಾತ್ಮ, ಪರಮಾತ್ಮನಿಗೆ ಅರ್ಪಿತ ಕ್ಷೀರವನ್ನು ನಾನು ಪಾನ ಮಾಡುವೆನು. ಪರಮಾತ್ಮ, ಹಾಗಾದರೆ
ಪಾದದ ಧೂಳಿನಿಂದ ಈ ನನ್ನ ಕುಟೀರವು ಪಾವನವಾಯಿತು ದೇವ, ಪಾವನವಾಯಿತು. ವಾಸುದೇವ, ಈ ಪೀಠವನ್ನು ಗೆಲ್ಲಿಸಿದ್ದೇವ. ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ಪುತ್ರನು ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ, ಸಹಸ್ರವಂದನವಯ್ಯ ಸರಸಿಜಾಕ್ಷ, ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಕೋವಿದೆಯರ ರಸ ಕೃಷ್ಣ, ಮುಕೋಟಿ ವಂದನವಯ್ಯ ಮುಜುಕುಂದ
ಜೀವಿಗಳನ್ನು ನಿನ್ನ ಉದರದಲ್ಲಿ ಅಡಗಿಸಿಕೊಂಡು ಈ ಜಗತ್ತಿನ ಚರಾಚರ ಜೀವಿಗಳನ್ನೆಲ್ಲ ಪೋಷಿಸಿ ಪರಿಪಾಲಿಸುತ್ತಿರುವ ನಿನಗೆ ಈ ಅಣು ಸ್ವರೂಪಿಯಾದ ನಾನು ಏನನ್ನು ಕೊಟ್ಟು ಆಧರಿಸಲಿ ದೇವಾ, ಏನನ್ನು ಕೊಟ್ಟು ಆಧರಿಸಲಿ? ಇದರ ಪರಮಾತ್ಮ, ನಾನೇನು ಕಾರ್ಯಾರ್ಥವಾಗಿ ದುರ್ಯೋಧನನ ರಾಜ್ಯಸಭೆಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೂ ಸೆಳೆತಂದಿರುವುದು. ವಿದುರ, ಪರಮಾತ್ಮ, ನೀನೇನು ಸಾಮಾನ್ಯನೇ ವಿದುರ? ಒಡವಿಯೋ ಭಕ್ತ ಶಿರೋಮಣಿ ನೀನೇ. ವಿದುರ, ಪರಮಾತ್ಮ, ಒಡವಿಯೋ ಭಕ್ತ ಶಿರೋಮಣಿ ನೀನೇ, ಬಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ. ವಿದುರ, ಪರಮಾತ್ಮ, ಭಕ್ತಿಯ ಪಾಶ ಚಿತ್ತವನೊಲಿಸಿದೆ. ಇದರ ಪರಮಾತ್ಮ, ಭಕ್ತಿಯ ಪಾಶ ಚಿತ್ತವನೊಲಿಸಿದೆ. ಎತ್ತ ಹೋದರು ಮನ ಇತ್ತಲೆ ಬರ್ಕೋದು. ಇದರ ಪರಮಾತ್ಮ, ಎತ್ತ ಹೋದರು ಮನ ಇತ್ತಲೆ ಬರ್ಕೋದು. ಚೆಕ್ಕನನ್ನು ಜಯಿಸಿದ ವಿದುರ, ವಿದುರ, ಚೆಕ್ಕನೆಂದೆನಿಸಿದ ಮತ್ತ ಸುಯೋಧನ. ವಿದುರ, ಪರಮಾತ್ಮ, ಶಕ್ತನೆಂದೆನಿಸಿದ ಮತ್ತ ಸುಯೋಧನ. ಭಕ್ತನೆ ನಿನಗಿಂತ ಉತ್ತಮನೆನಿಪನೆ. ಭಕ್ತನೆ ನಿನಗಿಂತ ಉತ್ತಮನೆನಿಪನೆ, ಬಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ. ಸತತವು ನನ್ನನ್ನೇ ಧ್ಯಾನ ಮಾಡುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಾಗ ಮಾಡಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯನೇವಿದಿರ. ಅದು ಹಾಗಿರಲಿ. ಬಹಳ ಹಸಿವಾಗುತ್ತಿರುವುದು, ಏನಾದರೂ ಆಹಾರವಿದ್ದರೆ ಕೊಡುವಿದರ? ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲದೇವಾ? ಏನು ಹೇಳಿದೆ ಇದರ? ಗೋಮಾತೆಯ ಕ್ಷೀರವೇ? ಹೌದು ದೇವಾ. ಕ್ಷೀರವು ನನಗೆ ಅತ್ಯಂತ ಪ್ರಿಯವಾದ ಆಹಾರವು ಅದೇ ಅಲ್ಲವೇ ವಿದುರ? ಹೌದು. ನಾನು ಬಾಲ್ಯದಲ್ಲಿದ್ದಾಗ ಆ ಕ್ಷೀರಕ್ಕಾಗಿ ಮನೆ ಮನೆಗೆ ಹೋಗುತ್ತಿರಲಿಲ್ಲವೇ? ಭಕ್ತನಾದ ಕುಚೇಲನು ಬಹು ಭಕ್ತಿಯಿಂದ ತಂದಿದ್ದ ಅವಲಕ್ಕಿಯ ಸಾರವು ಆಹಾ ಈಗಲೂ ಸವಿದಂತಿರುವುದು. ತ್ರೇತಾಯುಗದಲ್ಲಿ ರಾಮಾವತಾರಿಯಾಗಿದ್ದಾಗ ಭಕ್ತನಾದ ಕುಚೇಲನು ಬಹುಭಕ್ತಿಯಿಂದ ತಂದಿದ್ದ ಅವಲಕ್ಕಿಯ ಸಾರು ಆಹಾ ಈಗಲೂ ಸವಿದಂತಿರುವುದು. ಇದರ ನಾನು ತ್ರೇತಾಯುಗದಲ್ಲಿ ರಾಮಾವತಾರಿಯಾಗಿದ್ದಾಗ ಭಕ್ತಳಾದ ಶಬರಿಯು ಬಹುಭಕ್ತಿಯಿಂದ ಕಚ್ಚಿ ಕಚ್ಚಿ ಆರಿಸಿಟ್ಟಿದ್ದ ಹಣ್ಣುಗಳ ರುಚಿಯು ಆಹಾ ಈಗಲೂ ಸವಿದಂತಿರುವುದು. ಈಗಲೂ ಸವಿದಂತಿರುವುದು ವಿದುರ. ಈಗ ನಿನ್ನಲ್ಲಿರುವ ಕ್ಷೀರವು ಅವೆರಡರಿಂದ ಅತ್ಯುತ್ತಮವಾದದ್ದು. ಎಲ್ಲಿ ವಿದುರ? ಅದನ್ನೇ ತೆಗೆದುಕೊಂಡು ಬಾ. ಇದೇನು ಪರಮಾತ್ಮನು ನನ್ನನ್ನು ಪರೀಕ್ಷಿಸುತ್ತಿರುವಂತಿದೆಯಲ್ಲ. ಏನಾಯಿತು ವಿದುರ? ಏಕೆ ತವಕ ಪಡುತ್ತಿರುವೆ? ಇದ್ದ ಕ್ಷೀರವನ್ನು ನಿನಗೆ ಅರ್ಪಣೆ ಮಾಡಿ ಎಲ್ಲವನ್ನು ನಾನು ಪಾನ ಮಾಡಿಬಿಟ್ಟೆ
ದೇವ ಅಪಾರ ಮಾಡಿಬಿಟ್ಟೆನು. ವಿದುರ, ಪರಮಾತ್ಮ, ನನಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷವು ಉಳಿದಿರಲೇಬೇಕಲ್ಲವೇ? ಎಲ್ಲಿ? ಅದನ್ನೇ ತೆಗೆದುಕೊಂಡು ಬಾ. ಆಗಲಿ ಪರಮಾತ್ಮ. ಪರಮಾತ್ಮ, ಇದು ಸ್ವೀಕರಿಸು ದೇವ. ವಿದುರ, ಪರಮಾತ್ಮ, ನೋಡಿದೆಯಾ ವಿದುರ? ಪಾತ್ರೆಯ ತಳಭಾಗದಲ್ಲಿ ಇಷ್ಟೊಂದು ಕ್ಷೀರವಿದ್ದರೂ ಇಲ್ಲ ಎಂದು ಸುಳ್ಳನ್ನು ಹೇಳುತ್ತಿರುವೆಯಾ? ಆಹಾ, ನೀನೆಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ಈ ಕ್ಷೀರದಿಂದ ನಿನ್ನ ನಾಲಿಗೆಯ ತುದಿಯೂ ಸಹ ನೆನೆಯುವುದಿಲ್ಲವಲ್ಲ ದೇವ? ಏನು ಹೇಳಿದೆ ವಿದುರ? ಈ ಕ್ಷೀರದಿಂದ ನನ್ನ ತುದಿದಾಲಿಗೆಯೂ ನೆನೆಯುವುದಿಲ್ಲವೇ? ಇಲ್ಲ ದೇವ. ಏಕೆ ನೆನೆಯುವುದಿಲ್ಲ ವಿದುರ? ಈಗ ನೋಡುತ್ತಿರು. ಪರಮಾತ್ಮ, ನಿನ್ನ ಮನಸ್ಸಿನಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲ ಎಂದು ಹೇಳುತ್ತಿರುವೆಯಾ ವಿದುರ? ಪರಮಾತ್ಮ, ನೀನು ಕೊಟ್ಟ ಕ್ಷೀರವು ನನಗೆ ತೃಪ್ತಿ ಆಗಿ ಅತ್ತ ನೋಡು ವಿದುರ, ಕ್ಷೀರವೆಂಬ ಭಕ್ತಿ ಸಾಗರವೇ ಉಕ್ಕಿ ಹರಿಯುತ್ತಿರುವುದು. ಆಹಾ, ಕ್ಷೀರಸಾಗರ ಶೇಷನ ಧನ್ಯನಾದನು ದೇವ, ಧನ್ಯನಾದನು, ಧನ್ಯನಾದನು. ಪರಮಾತ್ಮ,
ಅದಾಂಧರವರ ದಂಪತನ ಗೈಯುತೆ ಯುಧಿಷ್ಠರಿಗೆ ಜಯ ಸ್ಥಿರಗೊಳಿತೆ ಬಿಡಲಾರೆ ಕೇಳು ವಿದುರ ಧರ್ಮವ ಹದಗೆಡಿಸುವರನು ಸದೆ ಬಳಿಯ ಗುಣ ಬಿಡಲಾರೆ ಕೇಳು ವಿದುರ. ವಿದುರ ಪರಮಾತ್ಮ, ನಾನಿಂದು ನನ್ನ ಸೋದರತ್ಯಾದ ಕುಂತಿ ದೇವಿಯೊಡನೆ ಅತಿ ರಹಸ್ಯ ವಿಚಾರವೊಂದನ್ನು ಮಾತನಾಡಿಕೊಂಡು ದುರ್ಯೋಧನನ ರಾಜ್ಯಸಭೆಗೆ ಹೋಗುತ್ತಿರುವೆನು. ನೀನು ಅಲ್ಲಿಗೆ ಭಾವಿದ ಆಗಲಿ ಪರಮಾತ್ಮ. ಹಿಂದೆಂದೂ ನಡೆಯದಂತಹ ವಿಚಿತ್ರ ಪ್ರಸಂಗವೊಂದು ನಡೆಯುವುದು. ಅದನ್ನು